ನಮಃ. ಸಂಧಿ 9. ಉದಾತ್ತ ಅನುದಾತ್ತ ಸಂಧಿ ಅಥವಾ ಜೀವ ಪ್ರಕರಣ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಯೇ ಪಂಚಾಸದ್ವರ್ಣ ಸುಸ್ವರ ಉದಾತ್ತ ಅನುದಾತ್ತ ಪ್ರತ್ಯಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ ಇರುವ ತತ್ತನ್ನಾಮ ರೂಪಗಳ ಅರಿತು ಉಪಾಸನೆಗೈವರಳಿಯೊಳು. ಸುರರೇ ಸರಿ ನರರಲ್ಲ ಅವರಾಡುವುದೇ ವೇದಾರ್ಥ ಈಶನಳಿ ವಿಜ್ಞಾನ ಭಗವದ್ದಾಸರಳಿ ಸದ್ಭಕ್ತಿ ವಿಷಯ ನಿರಾಖ್ಯಾವಾದಿಯಲಿ ಪ್ರದ್ವೇಷ ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನಿಗನೆಂದಲಿ ತವರ ಅಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ ತ್ರಿದಶದೇಕಾತ್ಮ ನೆನೆಸಿ ಭೂವುದಕ ಶಿಗಿಯೊಳು 10 ಕರಣದಳು ಅಧಿಪರಣಿಸುವ ಪ್ರಣವಕಾದಿತ್ಯರೊಳು ನೆಲೆಸಿದ್ದು ವಿಜಿತನಾಗಿದ್ದನವರತ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧರನಾಮಕ ಸಂಕರ್ಷಣಾಕ್ವಯನು ಸ್ವೀಕರಿಪ ದೈಹಿಕ ದೈಶಿಕ ಕಾಲಿಕತ್ರಯ ಗಹನ ಕರ್ಮಗಳುಂಟು ಇದರಳು ವಿಗತ ಕರ್ಮಗಳರಿತು ನಿಷ್ಕಾಮಕನು ನೀನಾಗಿ ಬೃಹತಿ ನಾಮಕ ಭಾರತೇಶ ನಮಗಿತ ರೂಪವ ನೆನೆದು ಮನದಲ್ಲಿ ಹರಘರ್ ಭಗವಂತ ಗರ್ಪಿಸು. ಪರಮ ಭಕುತಿಯಲಿ 3 ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವಾಯವದನ ಸಂಪ್ರೇರಕನು ತಾನಾಗಿ ನವರೂಪಗಳನ್ನು ಜಲಸಿ ಸೂರಿ ಮಾನವ ದಾನವರುಳು ವಿಕಾರ ಶೂನ್ಯನು ಮಾಡಿಸಿ ಸಾರಭಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ. ಜೀವರಿಗೆ ಅನಲ ಪಕ್ವಗೈಸಿದನ್ನವ ಅನಲಳು ಹೋಮಿಸುವ ತರದಂತೆ ಅನಿಮಿಶೇಷನು ಮಾಡಿಸಿದ ಅಖಿಳ ಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದ ಅನುದಿನದಿ ಕೊಡು ಸಂಕಿಸದ ವಿರಜನಾರ್ದನ ಸದಾ ಕೈಕೊಂಡು ಸಂತೈಸುವನು ತನ್ನವರ. ಕುದುರೆ ಬಾಲದ ಕೊನೆಯ ಕೂದಲ ತುದಿ ವಿಭಾಗವ ಮಾಡಿ ಶತವಿಧವು ಅದರಳೊಂದನು 100 ಭಾಗವ ಮಾಡಲು ಎನಿಸಿಗದು. ವಿಧಿಭವಾದಿ ಸಮಸ್ತ ಜೀವರ ಮೊದಲು ಮಾಡಿ ತೃಣಂತ ಜೀವರಳು ಅಧಿಕ ನ್ಯೂನತೆ ಇಲ್ಲವೆಂದಿಗೂ. ಜೀವ ಪರಿಮಾಣ ಜೀವನಂಗುಷ್ಟಾಗ್ರ ಮೂರ್ತಿ ಜೀವನಂಗುಟ ಮಾತ್ರ ಮೂರ್ತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಿ ಯಾವದ ಅವಯವಗಳು ವ್ಯಾಪಿಸಿ ಕಾವ ಕರುಣಾಳಾದ ದೇವನು ಈ ಜಗತ್ರಯವ ಬಿಂಬ ಜೀವಂಗುಟ್ಟ ಮಾತ್ರದಿ ಇಂಬುಕೊಂಡಿಗ ಸರ್ವರುಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬ ರೀತಗೆ ಕೋವಿದರು ವಿಶ್ವಂಬರಾತ್ಮಕ ಪ್ರಾಜ್ಞಾ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿ ಬಲ್ಲ ಭಜಕರನು ಪುರುಷನಾಮಕ ಸರ್ವಜೀವರುಳಿರುವ ದೇಹಾಕಾರ ರೂಪದಿ ಕರ್ಣ ನಿಯಾಮಕ ಕೃಷಿಕ ಬನಿಂದ್ರಿಯಗಳಲ್ಲಿ ತುರಿಯ ನಾಮಕ ವಿಶ್ವತ 12 ಬೆರಳು ಉಳಿದು ಉತ್ತಮಂಗದಿ 2,70,000 ನಾಡಿಯೊಳಗಿಪ್ಪ. ವ್ಯಾಪಕನುತಾನಾಗಿ ಜೀವ ಸ್ವರೂಪ ದೇಹದ ಒಳಹೊರಗೆ ನಿರ್ಲೇಪನಾಗಿಗ ಜೀವಕೃತ ಕರ್ಮಗಳ ಆಚರಿಸಿ ಶ್ರೀಪಯೋಜ ಭವ ಈರರಿಂದ ಪ್ರದೀಪ ವರ್ಣ ಸ್ವಮೂರ್ತಿ ಮಧ್ಯಗತಾ ಪಡೆವ ವಿಶ್ವಾದಿ ರೂಪದಿ ಸೇವೆ ಕೈಕೊಳ್ಳುತ್ತಾ ಗರುಡ ಶೇಷ ಭವಾದಿ ನಾಮವಧರಿಸಿ ಪವನ ಸ್ವರೂಪ ದೇಹದಿ ಕರ್ಣ ನಿಯಾಮಕರು ತಾನಾಗಿಪ್ಪ ಹರಿಯಂತೆ ಸರಸಿ ಜಾತನ ವಾಣಿ ಭಾರತಿ ಭರತನಿಂದೊಡ ಕೂಡಿ ಲಿಂಗದಿ ಇರುತಿಗರು ಮಿಕ್ಕ ಅಜಿತೇಯರಿಗೆಲ್ಲ ಆಸ್ಥಾನ. ಜೀವಗೆ ತುಷದಂತ ಲಿಂಗವು ಸಾವಕಾಶದಿ ಪೊಂದಿಸುತ್ತಲು ಪ್ರಾವರಣ ರೂಪದಲ್ಲಿ ಇಪ್ಪದು. ಭಗವದಿಚ್ಛೆಯಲಿ ಕೇವಲ ಜಡ ಪ್ರಕೃತಿ ಇದಕ್ಕೆ ಅಧಿದೇವತೆಯು ಮಹಾಲಕ್ಷ್ಮಿ ಎನಿಸುವಳು. ಆ ವಿರಜೆಯ ಸ್ನಾನ ಪರ್ಯಂತದಿ ಹತ್ತಿಸದೋ 6 ದಶ ಕಲೆಗಳುಳ್ಳ ಶರೀರವು ಅನಿರುದ್ಧಗಳ ಮಧ್ಯದಿ ಸೇರಿ ಇಪ್ಪವು ಜೀವ ಪರಮಾಚ್ಛಾದಿ ಕದ್ಭಯವು ಭಾರದಂದಿದ್ದ ದಾನವರುಣ ಅತಿ ದೂರಗೈಸುತ್ತ ಶ್ರೀ ಜನಾರ್ದನ 3 ಗುಣರೊಳಗಿಪ್ಪನೆಂದಿಗೂ ತ್ರಿವೃತ್ತ ಎಂದೆನಿಸಿ ರುದ್ರ ಮೊದಲಾದ ಮರರಿಗೆ ಅನಿರುದ್ಧ ದೇಹವೇ ಮನ ಎನಿಸುವುದು. ಇದ್ದು ಕೆಲಸವ ಮಾಡರು ಅಲ್ಲಿಂದಿತ್ತ ಸ್ಥೂಲದಲ್ಲಿ ಕೃತ ಕೆಳದಿ ಬೆಜರು ಪರಸ್ಪರ ಸ್ಪರ್ಧೆಯಿಂದಲಿ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನು ಆಚರಿಸುವರು. ಪ್ರಾಣೇಶನಾಜ್ಞೆಯಲಿ ಮಹಿಯೊಳಗೆ ಸುಕ್ಷೇತ್ರ ತಿತ್ತದಿ ತುಗಿನ ವರ್ಷ ವಸಂತ ಕಾಲದಿ ದೈಹಿಕ ದೈಹಿಕ ಕಾಲಿಗತ್ತೆಯ ಧರ್ಮ ಕರ್ಮಗಳ ದೃಢ ಮೊದಲಾದ ಅಮರರೆಲ್ಲರೂ ಬಗೆಸಿ
ಗುಣಗಳನ್ನು ಅನುಸರಿಸಿ ಸನ್ನಿಹಿತನಾಗಿದ್ದೆಲ್ಲರಳು ಮಾಡುವರು ವ್ಯಾಪಾರ. ಕೇಶ ಸಾಸಿರವೆದ ವಿಭಾಗವ ಗೈಸಲು ಎನಿತಿಗ. ಕೇಶ ಶಾಸಿರವಿದ ವಿಭಾಗ ಗೈಸಲು ಇನಿತಿಹವು ಸುಷುಮ್ನವು ಆಸಿರಂತದಿ ವ್ಯಾಪಿಸಿತು ಈ ದೇಹ ಮಧ್ಯದಲ್ಲಿ. ಆ ಸುಷುಮ್ನಕ್ಕೆ ವಜ್ರಿಕಾ ಆರ್ಯ ಪ್ರಕಾಶನಿ ವೈಧೃತಿಗಳಿಗವು. ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ. ಆ ನಳಿನ ಭವನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪದಲ್ಲಿ ಕೃಷಾನುಮಂಡಲ ಮಧ್ಯಕನು ಸಂಕರ್ಷಣಾಕ್ವಯನು. ಹೀನ ಪಾಪಾತ್ಮಕ ಪುರುಷನ ದಹನಗೈಸುತ್ತ ದಿನ ಜನದಿ ವಿಜ್ಞಾನಮಯ ಶ್ರೀ ವಾಸುದೇವನಾಯಿಸುವ ಕರುಣೀ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದಪದ್ಮ ಮೂಲದಲ್ಲಿ ಪವನನ ಪಾದ ಮೂಲದಲ್ಲಿ ಪೊಂದಿಕೊಂಡಿಗ ಜೀವ. ಲಿಂಗ ಅನಿರುದ್ಧ ದೇಹ ವಿಧಿಷ್ಠನಾಗಿ ಕಪರ್ಧಿ ಮೊದಲಾದ ಮರರೆಲ್ಲರೂ ಕಾದುಕೊಂಡಿಗರೋ. ನಾಳ ಮಧ್ಯದಲ್ಲಿಪ್ಪ ಹೃತ್ಕೀಲಾಲದಲ್ಲಿಪ್ಪ ಅಷ್ಟದಳದಿ ಕುಲಾಲ ಚಕ್ರದ ತೆರದಿ ಚರಿಸುತ್ತ ಹಂಸನಾಮಕನು ಕಾಲಕಾಲಗಳಲ್ಲಿ 8 ದಶಪಾಲಕರ ಸೇವೆ ಕೊಡುತ್ತಾ ಕೃಪಾಳು ಅವರ ಅಭಿಲಾಷೆಗಳ ಪೂರೈಸಿಕೊಡುತ್ತಿಪ್ಪ. ವಾಸವಾನುಜರೇಣು ಕಾತ್ಮಜ ದಾಸರಥಿ ವೃಜನಾರ್ದನ ಅಮಲ ಜಲಾಶಯಾಲಯ ಹಯವದನ ಶ್ರೀ ಕಪಿಲ ನರಸಿಂಹ. ಈ ಸ್ವರೂಪದಿ ಅವರವರ ಸಂತೋಷ ಪಡಿಸುತ್ತಾ ನಿತ್ಯ ಸುಖಮಯ ವಾಸವಾಗಿ ಹೃತ್ಕಮಲದೊಳು ಬಿಂಬನೆಂದೆನಿಸಿ. ಸುರಪನಾಲಯ ಕೈದಿದೊಡೆ ಮನವೆರಗುವುದು ಸತ್ಪುಣ್ಯ ಮಾರ್ಗದಿ. ಬರಲು ವನ್ನಿಯ ಮನೆಗೆ ನಿದ್ರ ಆಲಸ್ಯ ಹಸಿ ದೃಶೆಯು. ತರಣಿತನಯನಿಕೇತನದಿ ಸಂಭರಿತ ಕೋಪಾಟೋಪ ತೋರುವವು. ಅರವಿಧೂರನು ನಿರೃತಿಯಲ್ಲಿ ಬರೆ ಪಾಪಗಳ ಮಲ್ಪ. ವರುಣನಲ್ಲಿ ವಿನೋದ ಹಾಸ್ಯವ ಮರುತನೊಳಗಮನಾಗಮನ ಹಿಮಕರ ಧನಾದಿ ಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು. ಹರಣ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾಧಾನಗಳು ಒಂದರಗಳಿಗೆ ತಡೆಯದಲೆ ಕೊಡುತ್ತಿಹ. ಚಿತ್ತ ಪುಟ್ಟುವುದು ಹೃದಯದೊಳಗೆ ವಿರಕ್ತಿ ಕೇಸರ ಕೊದಗೆ. ಸ್ವಪ್ನ ಸುಷುಪ್ತಿ ಲಿಂಗದಿ ಮಧುಹ ಕರ್ಣಿಕೆಯಲ್ಲಿ ಬರೆ ಜಾಗ್ರತೆಯು ಪುಟ್ಟುವುದು. ಸುದರ್ಶನ ಮೊದಲಾದ ಅಷ್ಟಾಯುಧವ ಪಿಡಿದು ಆದಿಶಾಧಿಪತಿಗಳ ಧನದಲ್ಲಿ ಸಂಚರಿಸುತ್ತಿಪ್ಪ. ಈ ಪರಿಬುದ್ಧಿಗಳ ಕೊಡುವ ಸೂತ್ರ ನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಗಾತ್ರದೊಳು ನೆಲೆಸಿರಳು ತಿಳಿಯದೆ ಕಂಡಲ್ಲಿ. ಧಾತ್ರಿಗಳು ಸಂಚರಿಸಿ ಪುತ್ರ ಕಳತ್ರ ಸಹಿತ ಅನುದಿನದಿ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನುತ ಹಿಗ್ಗುವರೋ. ನರಸಿಂಹ ಸ್ವರೂಪ ದೇಹದೊಳಗೆ ಶರೀರ ನಾಮದಿ ಕರೆಸುವನು. 16 ಕಲೆಗಳುಳ್ಳ ಲಿಂಗದಿ ಪುರುಷ ನಾಮಕನು ತೋರುವನು. ಅನಿರುದ್ಧನೊಳು ಶಾಂತಿರವಣ ಅನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ. ಸ್ಥೂಲ ಕಳೇವರದೊಳಿದ್ದು ಮೊದಲು ತ್ವಚರ್ಮಗಳು ಮಾಂಸವರು ಜಲಮೇಧೋ ಮಧ್ಯವಸ್ತಿಗಳಿದರೊಳಗೆ ಏಕೋನ ಪಂಚಾಸನ್ಮರುದ್ಗಣವು. ನಿಧನ ಹಿಂಕಾರಾದಿ ಸಾಮಗ ಅದರ ನಾಮದಿ ಕರೆಸುತ್ತ 9 ರೂಪದಿ ಧಾತುಗಳೊಳಗಿಪ್ಪ. ಸಪ್ತಧಾತುಗಳ ಒಳ ಹೊರಗೆ ಸಂತಪ್ತ ಲೋಹಗತಾಗ್ನಿ ಎಂದದಿ. ಸಪ್ತ ಸಾಮಗನಿಪ್ಪನು ಅನ್ನಮಯಾದಿ ಕೋಶದೊಳು ಲಿಪ್ತನಾಗದೆ ತತ್ತದಕ್ಪಯ ಕ್ಲುಪ್ತ ಭೋಗವ ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗ್ರತಿ ಏವ ತೈಜಸ ಪ್ರಾಜ್ಞ ವಿಶ್ವಾಕ್ಯ. ತೇರಿಕೊಂಡಿಗವಲ್ಲಿ ಮಜ್ಜ ಕಳೆ ವರದಿ ಅಂಗುಳಿಯ ಪರ್ವತ ಟಾವಿನಳಿ 360 ಸ್ಥಳದಿ 1080 ರೂಪದಿ ಕೋವಿದರು ಪೇಳುವರು ದೇಹದಿ. ದೇವತೆ ಗರುಡಗೂಡಿ ಕ್ರೀಡಿಸುವನು ರಮಾರಮಣ. ಕೀಟ ಪೇಸಸ್ಕಾರ ನೆನವಲಿ ಕೀಟ ಭಾಗವ ತರದು ತೇಟ ರೂಪವನೈದಿ ಆಡುವ ತರದಿ ಬಕುತಿಯಲಿ. ಕೈಟ ಭಾರಿಯ ಧ್ಯಾನದಿಂದ ಭವಾಟಿಯನು ಅತಿ ಶೀಘ್ರದಿಂದಲೇ ದಾಟಿ ಸಾರೂಪ್ಯವನು ಐದುವರು ಅಲ್ಪಜೀವಿಗಳು. ಈ ಪರಿಯ ದೇಹದಳು ಭಗವದ್ ರೂಪಗಳ ಮರೆಯದಲೇ ಮನದಿ ಪದೇ ಪದೇ ಬಕುತಿಯಲಿ ಸ್ಮರಿಸುತ್ತಲಿಪ್ಪ ಭಕುತರನು. ಗೋಪತಿ ಜಗನ್ನಾಥ ವಿಠಲ ಸಮೀಪಗನು ತಾನಾಗಿ ಸಂತತ ಸಾಪರೋಕ್ಷಿಯ ಮಾಡಿ ಪೊರೆವನು. ಎಲ್ಲ ಕಾಲದಲ್ಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ. ಪರಮ ಭಗವದ್ ಭಕ್ತರಿದನಾಧರದಿ ಕೇಳುವುದೋ. ಹರೇ ಶ್ರೀನಿವಾಸ ಮಧ್ವೇ ಅರ್ಪಣ ಗುರೋ ರಾಘವೇಂದ್ರ.